ಇದೊಂದು ರೆಗ್ಯುಲರ್ ವೇರ್ ಡಿಸೈನ್. ಇದು ಚೈನು 35 ಗ್ರಾಮ್ಸ್ ಇದೆ. ಚೈನು ಪ್ಲಸ್ ಪೆಂಡೆಂಟ್ ಎರಡು ಸೇರಿ 35 ಇದೆ. ಶಿವಂದು ಲಾಕೆಟ್ ಬಂದಿದೆ. ಚಿಕ್ಕದೇ ಲಾಕೆಟ್, ಏನು ಹೆಚ್ಚು ವೆಯ್ಟ್ ಇಲ್ಲ. ఒక 3-4 ಗ್ರಾಮ್ಸ್, ಒಂದು 3-4 ಗ್ರಾಮ್ಸಲ್ಲೆಲ್ಲ ಬಂದುಬಿಟ್ಟಿದೆ. ಇದು ಯು ಶೇಪು ಹ್ಯಾಂಗಿಂಗ್ ಬರುತ್ತೆ ಅದಕ್ಕೆ. ಈ ಥರ ಚೈನ್ ರೆಗ್ಯುಲರಾಗಿ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಹಗ್ಗು ಡಿಸೈನ್ ಅಂತೀವಿ ನಾವು ಇದನ್ನು ನಮ್ಮ ಭಾಷೆಯಲ್ಲಿ. ಏನು ಹೇಳ್ತಾರೋ ಶಾಪಲ್ಲಿ ನನಗೆ ಗೊತ್ತಿಲ್ಲ. ಆದರೆ ಯಾವಾಗಿದ್ರೂ ಹಳೆ ಡಿಸೈನ್ ಆಗಲ್ಲ, ಟ್ರೆಂಡಲ್ಲಿರುತ್ತೆ. ಇದು ಇನ್ನೊಂದು ನಂದು ಬ್ಲಾಕ್ ಬೀಡ್ಸು. ನನ್ನ ಹತ್ರ ಬ್ಲಾಕ್ ಲಾಂಗ್ ಸರನೂ ಇದೆಯಲ್ವಾ ಬ್ಲಾಕ್ ಬೀಡ್ಸಲ್ಲಿ, ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ. ನೆಕ್ಲೆಸ್ ಬದಲಿಗೆ ಈ ಥರ ಬ್ಲಾಕ್ ಬೀಡ್ಸ್ ಅಂತ ತಗೊಂಡಿದ್ದೀನಿ. ಇದಕ್ಕೆ ಫಿಶ್ ಕಟ್ ಅಂತ ಹೇಳ್ತಾರಂತೆ ಈ ಡಿಸೈನ್ಗೆ. ಶಾಪ್ ಅವ್ರು ಹೇಳಿದ್ರು ಫಿಶ್ ಕಟ್ ಡಿಸೈನ್ ಅಂತೇಳಿ. ಫ್ರಂಟ್ ಮಾತ್ರ ಈ ಥರ ಫಿಶ್ ಕಟ್ಟಲ್ಲಿ ಡಿಸೈನ್ ಬಂದಿದೆ. ಕೆಳಗಡೆ ಒಂದು ಬಾಲ್ಸು ಹ್ಯಾಂಗಿಂಗಲ್ಲಿ ಬರುತ್ತೆ, ಅದ್ರ ಕೆಳಗೆ ಬ್ಲಾಕ್ ಬೀಡ್ಸು. ಮೇಲೆಯಿಂದ ಮಾತ್ರ ಅದಕ್ಕೆ ಓನ್ಲಿ ಬ್ಲಾಕ್ ಬೀಡ್ಸು ಪ್ಲಸ್ಸು ಗೋಲ್ಡ್ ಚೈನು. ಲಾಸ್ಟಲ್ಲಿ ಒಂದೆರಡು ರಿಂಗಲ್ಲಿ ಹ್ಯಾಂಗಿಂಗ್ಸ್ ಬಂದಿದೆ, ಹುಕ್ ಬಂದಿದೆ ಅಷ್ಟೇ. ತುಂಬ ಚೆನ್ನಾಗಿದೆ ಈ ಚೈನ್ಸು. 12 ಗ್ರಾಮ್ಸ್ ಇದೆ ಇದು. ಚಿಕ್ಕದು ಗುಂಡಿನ ಸರ ನನ್ನ ಮಗಳದು, ತುಂಬ ಚೆನ್ನಾಗಿದೆ. ಅವಳು ಇಯರಿಂಗ್ಸ್ಗೆ ಈ ಥರ ರೆಡ್ಡು ಗ್ರೀನು ಬೀಡ್ಸ್ ಬಂದಿದೆ. ಅದಕ್ಕೋಸ್ಕರನೇ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಇದೇ ಥರ ಡಿ ಡಿ ಬಾಲ್ಸು ಅಥವಾ ಗುಂಡಿನ ಸರ ಅಂತೀವಿ ನಾವು, ಶಾಪ್ ಅವ್ರು ಮಾತ್ರ ಡಿ ಡಿ ಬಾಲ್ಸ್ ಅಂತ ಹೇಳಿದ್ರು. ಈ ಥರ ಚೈನ್ ತೊಗೊಂಡಿದ್ದೆ. ರೀಸೆಂಟಾಗೆ ತೊಗೊಂಡಿದ್ದು. 10 ಗ್ರಾಮ್ಸ್ ಇದೆ, ಚೆನ್ನಾಗಿದೆ ಸರ್ಗಳು. ಇದು ಜೆಂಟ್ಸ್ ಕಡ್ಗ, ಕಡಿಯಮ್ ಅಂತ ಹೇಳ್ತಾರಲ್ವ ಅದು. ಪ್ಲಾಟಿನಮ್ ಫಿನಿಶ್ ಬಂದಿದೆ. ಚೀತಾ ಇದೆ, ಪ್ಲಾಟಿನಮ್ ಫಿನಿಶ್ ಬಂದಿದೆ. ತುಂಬ ಚೆನ್ನಾಗಿದೆ, ಸ್ಟ್ರಾಂಗು ಇದೆ. 40 ಗ್ರಾಮ್ಸ್ ಇದೆ ಈ ಬೀಡ್ಸ್, ಈ ಕಡ್ಗ. ಡೈಲಿ ಏನು ಯೂಸ್ ಮಾಡೋದಿಲ್ಲ, ಆದರೂ ಡೈಲಿ ವೇರ್ ಯೂಸ್ ಮಾಡ್ಬೋದು. 40 ಗ್ರಾಮ್ಸಲ್ಲಿ ಸಾಲಿಡ್ ಆಗಿದೆ. ಇದು ಚೆನ್ನೈ ಶಾಪಿಂಗ್ ಮಾಲಲ್ಲಿ ತೊಗೊಂಡಿದ್ದು. ಇದು ಗೋಲ್ಡ್ ಬ್ಯಾಂಗಲ್ಸು. ನಾರ್ಮಲ್ ಅಂದರೆ ನಾರ್ಮಲ್ ಡಿಸೈನ್ಸು, ಡೈಲಿ ವೇರ್ ಮಾಡೋದಲ್ವ, ಅದಕ್ಕೋಸ್ಕರ ಏನಾದರೂ ಡಿಸೈನ್ಸ್ ಇಟ್ಟರೆ ಎಲ್ಲ ಡಸ್ಟ್ ಎಲ್ಲ ಕೂರುತ್ತೆ ಅಂತೇಳಿ ಏನಿದೆ ಪ್ಲೈನ್ ಡಿಸೈನಲ್ಲಿ ಸ್ವಲ್ಪ ಡಿಸೈನ್ ಏನೋ ಬಂದಿದೆ ಅಷ್ಟೇ, ಫ್ಲವರ್ ಡಿಸೈನು. ಒಂದು 4 ಸ್ಟೋನ್ಸ್ ಬಂದಿದೆ, ರೆಡ್ ಸ್ಟೋನ್ಸು. ಒಳಗಡೆ ಅದು ಯಾವುದೇ ರೀತಿ ಬೆಂಡ್ ಆಗಬಾರ್ದು ಅಂತೇಳಿ ಈ ಥರ ನಾವು ಅದೇ ಥರ ಬ್ಯಾಂಗಲ್ಸ್ ಹಾಕಿ, ಪ್ಲಾಸ್ಟಿಕ್ ಬ್ಯಾಂಗಲ್ಸು. ನಾವು ಹೇಳೋ ಅವಶ್ಯಕತೆ ಇಲ್ಲ, ಅಂಗಡಿಗೆ ಹೋಗಿ ಬಳೆ ತಂದರೆ ಅವರೇ ಹಾಕ್ಕೊಡ್ತಾರೆ ಇದನ್ನೆಲ್ಲ. 30 ಗ್ರಾಮ್ಸ್ ಇದೆ, 2ರಿಂದ. ಇದು ಡೈಲಿ ವೇರ್ ಬ್ಯಾಂಗಲ್ಸು. ಒಂದು ಸೈಡ್ ವಾಚನ್ನು ವೇರ್ ಮಾಡಿ, ಇನ್ನೊಂದು ಸೈಡ್ ಈ ಥರ ಇದಕ್ಕೆ ಸ್ಕ್ರೂ ಬಂದಿದೆ. ಇದಕ್ಕೇನು ಹೇಳ್ತಾರೆ, ಇದು ಸಹ ಕಡ್ಗನೆ, ಲೇಡೀಸ್ ಕಡಿಯಮ್ ಅಂತ ನೀವು ಕೇಳಿದರೆ ಯಾವ ಶೋರೂಮಲ್ಲಿ ಆದರೂ ಸಿಗುತ್ತೆ. ಸ್ಕ್ರೂ ಎಷ್ಟು ದಪ್ಪ ಕೈ ಇದ್ದರೂ ಅಥವಾ ಚಿಕ್ಕದಿದ್ದರೂ ಈ ಥರ ಸ್ಕ್ರೂ ಯೂಸ್ ಮಾಡಿ ಈಸಿಯಾಗಿ ವೇರ್ ಮಾಡ್ಬೋದು. ತುಂಬ ಒಳ್ಳೆ ಲುಕ್ ಇರುತ್ತೆ ಇದಕ್ಕೆ. ಇದ್ರ ಜೊತೆ ಇನ್ಯಾವ ರೀತಿ ಬಳೆ ಬೇಡ, ಇದೊಂದು ವೇರ್ ಮಾಡಿದ್ರೆ ನಾನು ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಪಾರ್ಟಿಗೆಲ್ಲ ಈ ಥರನೇ ವೇರ್ ಮಾಡೋದು. ಫ್ರಂಟಲ್ಲಿ ಮಾತ್ರ ಹೆಚ್ಚು ಬೀಡ್ಸ್ ಬಂದಿದೆ, ಸ್ಟೋನ್ಸು. ಈ ಸೈಡ್ ಎಲ್ಲ ಯಾವುದೇ ರೀತಿ ಬೀಡ್ಸ್ ಇಲ್ಲ, ಓನ್ಲಿ ಸ್ಟೋನ್ಸು, ಸ್ವಲ್ಪ ಕಡಿಮೆನೇ. 18 ಗ್ರಾಮ್ಸ್ ಇದೆ ಇದಷ್ಟೇ, ಓನ್ಲಿ ಗೋಲ್ಡು. ಇದು ನನ್ನ ಮಗಂದು ಪುಟಾಣಿ ಕಡ್ಗ. ಇದು ಅಷ್ಟೇ ಸ್ಕ್ರೂ. ಅವನಿಗೆ ಬರ್ತ್ಡೇಗೆ ನಮ್ಮಮ್ಮ ಪ್ರೆಸೆಂಟ್ ಮಾಡಿದರು ಇದನ್ನು. ಇದು ಸಹ ಸ್ಕ್ರೂನೇ ಯೂಸ್ ಮಾಡಿ ಚಿಕ್ಕದು ದೊಡ್ಡದು ಯಾವ್ದಾರು ಮಾಡ್ಬೋದು. ಇದು ಸೈಡ್ ಮಾಲ್ಟಿ 3 ಲೇಯರ್ಸಲ್ಲಿ ಬಂದಿದೆ. 15 ಗ್ರಾಮ್ಸ್ ಇದೆ. ಇದು ಹೇಳ್ಬಿಟ್ಟು ಡಿಸೈನ್ ತೋರಿಸಿ ಮಾಡಿಸಿದ್ದು. ಬಾಹುಬಲಿ ಸಿನಿಮಾ ರಿಲೀಸ್ ಆದಾಗ ಅದೇ ಥರದ್ದು ಬೇಕು, ಅನುಷ್ಕಾ ಹಾಕಿರೋದು ನೋಡಿ ಈ ಥರ ಮಾಡಿಸಿದ್ವಿ ಕಡಿಮೆ ವೆಯ್ಟಲ್ಲಿ, ಅಷ್ಟು ವೆಯ್ಟ್ ಬೇಡ ಅಂತ ಹೇಳಿ. ಇದು ಓನ್ಲಿ ರೆಡ್ ಬೀಡ್ಸು, ಗ್ರೀನ್ ಬೀಡ್ಸು, ಕೆಳಗಡೆ ಪಲ್ಸ್ ಹ್ಯಾಂಗಿಂಗ್. ಯಾವುದೇ ರೀತಿ ಸೆಟ್ಟಿಗಾದರೂ ಮ್ಯಾಚ್ ಆಗುತ್ತದು. ಎಲ್ಲ ಕಲರ್ ಬೀಡ್ಸ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಒಡವೆಗಳಲ್ಲೂ ಇದೇ ರೀತಿ ಬೀಡ್ಸ್ ಇರುತ್ತೆ. ಅದಕ್ಕೋಸ್ಕರನೇ ಯಾವ ಸ್ಯಾರಿಗಾದರೂ ಮ್ಯಾಚ್ ಆಗಬೇಕು, ಯಾವ ಜ್ಯುವೆಲರ್ಗಾದರೂ ಮ್ಯಾಚ್ ಆಗಬೇಕು, ಜ್ಯುವೆಲ್ಸ್ಗಾದರೂ ಅಂತ ಹೇಳ್ಬಿಟ್ಟು ನಾವು ಈ ಥರದ್ದು ಮಾಡಿಸಿದ್ದೀವಿ. ಇದು ಇನ್ನೊಂದು ಇಯರಿಂಗ್ಸು, ಚಾಂದ್ಬಾಲಿ ಇಯರಿಂಗ್ಸು. 12 ಗ್ರಾಮ್ಸ್ ಇದೆ. ಇದು 12 ಗ್ರಾಮ್ಸ್ ಇದೆ. SRS ಹಾಸನ್ ಜ್ಯುವೆಲರಲ್ಲಿ ತೊಗೊಂಡಿದ್ದು. ಹೆವಿಯಾಗಿ ಹಾಕೊಬೋದು ಇದನ್ನು. ಡೈಲಿ ಏನು ಯೂಸ್ ಮಾಡೋದಿಲ್ಲ, ಹೆವಿಯಾಗಿ ಹಾಕ್ಬೋದು. ರೇಷ್ಮೆ ಸೀರೆ, ಮದುವೆ ಫಂಕ್ಷನ್ ಆ ಥರದಕ್ಕೆ. ಕಡಿಮೆ ವೆಯ್ಟ್ ಆದರೂ ಜಾಸ್ತಿ ಹೆವಿ ಲುಕ್ ಬರುತ್ತದು. ಇದು ನನ್ನ ಮಗನ ಬ್ರಾಸ್ಲೆಟ್. ಇದೇ ಥರದ್ದೊಂದು ಚೈನ್ ಇದೆ ಅವನಿಗೆ, ಅದಕ್ಕೆ ಮ್ಯಾಚ್ ಆಗೋ ಥರ ಈ ಬ್ರೇಸ್ಲೆಟ್ನ ಮಾಡಿಸಿದ್ದೀವಿ.
ಹಾಕ್ತಾರೆ. ನಮ್ಮನೆಯವ್ರ ರಿಂಗ್ಸು ಡೈಲಿ ವೇರು ಮಾಡ್ತಾರೆ, ಅಫಿಷಿಯಲ್ ವೇರು ಮಾಡ್ತಾರೆ, ಯಾವಾಗ ಇಷ್ಟ ಬಂದರೆ ಅದನ್ನೆಲ್ಲ ಹಾಕ್ಕೊಳ್ತಾರೆ. ಇದು ವೈಟ್ ಸ್ಟೋನಲ್ಲಿ ತಿರುಪತಿ ದೇವ್ರು ಬಂದಿದೆ ಒಳಗಡೆ. ಇದು ಪ್ಲೈನ್, ಏನಿಲ್ಲ, ಓನ್ಲಿ ಯಾವಾಗಲಾದ್ರೂ ಸಿಂಪಲಾಗಿ ರೆಗ್ಯುಲರಾಗಿ ಹಾಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದು ಗ್ರೀನ್ ಸ್ಟೋನ್ ಇದೆ, ಇನ್ನೊಂದಿದೆ ವೈಟ್ ಸ್ಟೋನ್ದು ಸೇಮ್ ಡಿಸೈನಲ್ಲಿ ಬೇಕು ಅಂತ ಗ್ರೀನ್ದೊಂದು ತೊಗೊಂಡಿದ್ದಾರೆ. ಇದು ಓಮ್ ಬಂದಿದೆ, ದೊಡ್ಡದು, ಇದು ಹೆವಿ ವೆಯ್ಟ್ ಇದೆ. ಎಷ್ಟಿದೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಾವುದೇ ರೀತಿ ಸ್ಟೋನ್ ಇಲ್ಲ, ದೊಡ್ಡ ಸೈಜ್ ಡಿಸೈನು. ಗ್ರೀನ್ ಮೊದಲೇ ತೋರಿಸಿದ್ನಲ್ವ, ಅದು ರೌಂಡ್ ಶೇಪು, ಇದು ಸ್ಕ್ವೇರಲ್ಲಿ ಬೇಕು ಅಂತ ಒಂದು ತೊಗೊಂಡಿದ್ದಾರೆ. ಇದು ಒಂದು, ಇದೇನು ಹೇಳ್ತಾರೆ ನಮ್ಮ ಕಡೆ ಪಗಡ ಅಂತಾರೆ, ಪಗಡ ಇರೋ ರಿಂಗು. ಇದನ್ನು ಯಾವಾಗಲೂ ಯೂಸೇ ಮಾಡಲ್ಲ, ಸುಮ್ಮನೆ ಇದೆ ಮನೇಲಿ ಇಡೋದಷ್ಟೇ. ಇವಿಷ್ಟು ನಮ್ಮ ಮನೆಯವ್ರ ರಿಂಗು. ಇದು ಇನ್ನೊಂದು ಇಯರ್ ರಿಂಗ್ಸ್ ಡಿಸೈನು ನಂದು. ಬ್ಲ್ಯಾಕ್ ಬೀಡ್ಸ್ ತೋರಿಸಿದ್ನಲ್ವ ಚಿಕ್ಕದು, ಅದಕ್ಕೆ ಮ್ಯಾಚ್ ಆಗೋ ಥರ ಇದು ತುಂಬ ಚೆನ್ನಾಗಿದೆ. ಇದರ ಮೇಲ್ಗಡೆ ಓಲೆ, ಇದು ಚಾಂದ್ಬಾಲಿ ಮತ್ತು ಜುಮ್ಕಿ 3+1 ಇದು ಎಲ್ಲ ಸೇರಿ ಬರುತ್ತೆ. ಲುಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ. ಓನ್ಲಿ 8 ಗ್ರಾಮ್ಸಲ್ಲಿ ಇಷ್ಟು ದೊಡ್ಡ ಇಯರ್ ರಿಂಗ್ಸ್ ಬಂದಿದೆ. ಡಿಸೈನು ಲುಕ್ಕು ಎಲ್ಲ ತುಂಬ ಚೆನ್ನಾಗಿದೆ. ಇಷ್ಟ ಇದ್ದರೆ ನೀವು ಡಿಸೈನ್ ಫೋಟೋ ತೊಗೊಂಡು ಮಾಡಿಸ್ಕೋಬೋದು, ಪರ್ಮಿಷನ್ ಕೊಡ್ತೀನಿ. ಅದೇ ರೀತಿ ಡಿಸೈನಲ್ಲಿ ರೂಬಿ ಚಾಂದ್ಬಾಲಿ ಕಾಣಿಸ್ತಿದೆಯಾ ನಿಮಗೆ? ಸರಿಯಾಗಿ ಅರ್ಥ ಆಗ್ತಾ ಇದೆಯಾ? ಮೇಲೆ ಸ್ಟಾರ್ ರೂಬಿಲಿ ಸ್ಟಾರ್ ಡಿಸೈನ್ ಬಂದಿದೆ. ಕೆಳಗೆ ಬಂದು ಹ್ಯಾಂಗಿಂಗ್ಸು, ಚಾಂದ್ಬಾಲಿ ಹ್ಯಾಂಗಿಂಗ್ಸ್ ತುಂಬ ಚೆನ್ನಾಗಿದೆ ಲುಕ್ಕು. ನೋಡ್ತಾ ಇದ್ದೀರಲ್ವಾ? ಇದು ಡೈಲಿ ಯೂಸ್ ಸಹ ಮಾಡ್ಬೋದು. ನಾನು ಡೈಲಿ ವೇರ್ಗೆ ಅಂತ ಕೇಳಿದ್ಕೆ ಅವರು ಈ ಡಿಸೈನ್ ತೋರಿಸಿದ್ರು, ಇಷ್ಟ ಆಗಿ ತಗೊಂಡಿದ್ದೀನಿ. ನಾನು ಚಿಕ್ಕ ಪುಟ್ಟದಾಗ ಯಾವ್ದಾದ್ರು ಫಂಕ್ಷನ್, ಬರ್ತ್ಡೇ ಫಂಕ್ಷನ್ ಆ ಥರ ಇದ್ದರೂ ವೇರ್ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗುವಾಗ ಆ ಥರನೂ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ವೈಟ್ ಸ್ಟೋನ್ ಇಯರ್ ರಿಂಗ್ಸು, ಡೈಲಿ ಮನೆ ಹತ್ರ ಯೂಸ್ ಮಾಡ್ತೀನಿ ನಾನು ಇದನ್ನು. ಡಬಲ್ ಲೇಯರಲ್ಲಿ ವೈಟ್ ಸ್ಟೋನ್ ಬಂದಿದೆ. ಇದು 3 ಹ್ಯಾಂಗಿಂಗ್ಸು, ಗೋಲ್ಡ್ ಬಾಲ್ ಬಂದಿದೆ ಕೆಳಗೆ. ಲೈಟ್ ವೆಯ್ಟು 4 ಗ್ರಾಮ್ಸಲ್ಲೇ ಬಂದಿದೆ, ತುಂಬ ಚೆನ್ನಾಗಿದೆ. ಯಾವುದಾದ್ರೂ ಇಯರಿಂಗ್ಸ್ ಅಷ್ಟೇ, ಹ್ಯಾಂಗ್ ಸ್ವಲ್ಪನಾದ್ರೂ ಅಂದರೆ ಹ್ಯಾಂಗ್ ಇದ್ದರೆ ಅದು ಡಿಸೈನೇ ಲುಕ್ ಎನ್ಹ್ಯಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ನನ್ನ ರಿಂಗ್ಸು, ನಾನು ಯೂಸ್ ಮಾಡ್ತೀನಿ. ಗ್ರೀನ್ ಸ್ಟೋನು, ಎಮ್ರಾಲ್ಡ್ದು. ಇದು ನೀಲಿ ಅಂತ ಹೇಳ್ತಾರಲ್ವ, ಇದು ಹೇಳಬೇಕು ಅಂತ ಹೇಳಿದ್ರೆ ನಾವು 7 ವಾರಕ್ಕೆ 7 ಏನೋ ಒಡವೆಗಳಿರುತ್ತಲ್ವ, ಆ ಥೀಮಲ್ಲಿ ಮಾಡಿಸಿದ್ದು. ಆದರೆ ಚೇಂಜ್ ಮಾಡೋಕ್ಕೇನು ಹೋಗೋದಿಲ್ಲ, ಇಷ್ಟ ಬಂದಿದ್ದೀನಿ ಹಾಕೋದು, ಎಲ್ಲಿದ್ರಿಲ್ಲ. ಇದು ಪಗಡ ರಿಂಗು, ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಇದು ರೂಬಿ ರಿಂಗ್. ಇದು ಮಿಡಿಲಲ್ಲಿ ಗ್ರೀನ್ ಕಲರ್ ಸ್ಟೋನ್ ಬರುತ್ತೆ, ಸೈಡಲ್ಲಿ 6 ರೂಬಿ. ವೈಟ್ ಸ್ಟೋನ್ ರಿಂಗು, ಇದು ಫುಲ್ ವೈಟ್ ಸ್ಟೋನೇ, ಇನ್ಯಾವುದೂ ಇರೋದಿಲ್ಲ ಅದರಲ್ಲಿ. ಇದು ಆನೆ ಬಲ ಅಂತ ಹೇಳ್ತಾರಲ್ವ, ಆನೆ ಬಲದ ರಿಂಗು, ಅದು ಬ್ಲ್ಯಾಕ್ ಬೀಡ್ಸಿಗೆ ಸಹ ಮ್ಯಾಚ್ ಆಗುತ್ತಿದ್ದು. ಇದು ಅಷ್ಟೇ, ಇನ್ನೊಂದು ರೂಬಿ ರಿಂಗು. ಒಂದು ಅಕ್ಷಯ ತೃತೀಯಗೋಸ್ಕರ ತೊಗೊಂಡಿದ್ದು. ಒಂದು ವರ್ಷದಲ್ಲಿ ಅಕ್ಷಯ ತೃತೀಯದಲ್ಲಿ ಒಂದಿನ ತೊಗೊಂಡಿದ್ದು. ಏನಾದರೂ ಚಿಕ್ಕದಾದ್ರೂ ತೊಗೊಬೇಕಲ್ವ ಅಂತ ಸಿಂಪಲಾಗಿ ಇದನ್ನು ತೊಗೊಂಡಿದ್ದು. ಇದು 2 ರಿಂಗು ಒಂದೇ ಅಲ್ಲ, ಇದು ಒಂದು ಜೆಂಟ್ಸ್ದು ಒಂದು ಲೇಡೀಸ್ದು, ಇಬ್ಬರು ಸೇಮ್ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡಿದ್ದೀವಿ. ಇದೆಲ್ಲ ನನ್ನ ಮಗನ ರಿಂಗ್ಸು, ಅವನಿಗೆ ಗಿಫ್ಟ್ ಬಂದಿರೋದು, ನಾವು ಬರ್ತ್ಡೇಗೆ ತಂದಿರೋದು, ಅದು ಇದು ಎಲ್ಲ ಸೇರಿದೆ ಇದರಲ್ಲಿ. ಇದು ವೈಟ್ ಸ್ಟೋನು, ಪ್ಲೈನು. ಇದು ಚಿಕ್ಕದು ಗ್ರೀನ್ ಸ್ಟೋನು, ಅವನು ಹುಟ್ಟಿದಾಗ ತೊಗೊಂಬಂದಿದ್ದು. ಇದು ವೈಟ್ ಆ್ಯಂಡ್ ರೆಡ್ ಸ್ಟೋನ್ದು, ಇದು ಪ್ಲೈನು. ಇನ್ನೊಂದು ನಾವು ಇದು ಆರ್ಡ್ರ್ ಮಾಡಿಸಿರೋದು ಗ್ರೀನ್ ಸ್ಟೋನ್ದು. 3 ಗ್ರಾಮ್ಸ್ ಇದೆ, ಚಿಕ್ಕ ರಿಂಗ್ ಆದರೂ ಹೆವಿ ವೆಯ್ಟ್ ಇದೆ. ಇದು 3 ಗ್ರಾಮ್ಸ್. ಈ ಥರ ಡಿಸೈನ್ ಎಲ್ಲ ರಿಂಗ್ಗಳದೆಲ್ಲ ಏನು ನಾವು ಆರ್ಡ್ರ್ ಕೊಟ್ಟು ಮಾಡಿಸೋ ಅವಶ್ಯಕತೆ ಇಲ್ಲ, ಯಾವ ಅಂಗಡಿಗೆ ಬೇಕಾದರೂ ಸಿಗುತ್ತೆ. ಇದು ನಂದು ಡೈಲಿ ವೇರು ಬ್ರೇಸ್ಲೆಟ್. ಇದು
ನಾನು ಇದಕ್ಕೆ ಮೊದಲು ಒಂದು ಬಾಲ್ ತೋರಿಸಿದ್ನಲ್ವ ಚಿಕ್ಕದು ಗುಂಡಿನ ಸರ ಅಂತೇಳಿ, ಅದಕ್ಕೆ ಮ್ಯಾಚ್ ಆಗುತ್ತೆ ಇದು. ಆದರೆ ಇದರ ರೆಡ್ ಗ್ರೀನ್ ಯಾವ ಬೀಡ್ಸ್ ಬಂದಿಲ್ಲ, ಸಿಗಲಿಲ್ಲ. ನಾವು ತುಂಬ ಶೋರೂಮಲ್ಲಿ ನೋಡಿದ್ವಿ, ಎಲ್ಲೂ ಸಿಗಲಿಲ್ಲ ನಮಗೆ. ಅದಕ್ಕೆ ಸಿಂಗಲಾಗಿ ಚಿಕ್ಕದಾಗಿ ಒಂದು ಹುಕ್ಕಿದೆ, ಸರಿ ಹೋಗುತ್ತೆ. ಇದಕ್ಕೂ ಮ್ಯಾಚ್ ಆಗುತ್ತೆ. ಒಂದ್ಸಲ ನೋಡಿ, ಇದಕ್ಕೆ ಸೆಟ್ ಆಗುತ್ತೆ ಅಂತಲೇ ಹೇಳ್ಬಿಟ್ಟು ಈ ಥರ ತೊಗೊಂಡಿದ್ದು. ಇನ್ನೊಂದು ನನ್ನ ಒಡವೆಲೆಲ್ಲ ಇನ್ನೊಂದು ಒಡವೆಲೆಲ್ಲ ಹಾಟ್ ಕೇಕ್ ಪೀಸ್. ಇದು ಒಂದು ಅಕ್ಷಯ ತೃತೀಯಕ್ಕೆ ತೊಗೊಂಡಿದ್ದನ್ನು. ಏನು ಡಿಸೈನ್ ತೊಗೊಬೇಕು ಅರ್ಥ ಆಗಲಿಲ್ಲ. ಯಾವುದಾದ್ರೂ ಒಂದು ಲಾಂಗ್ ಸರ ಮಾಡಿಸೋಣ, ಒಂದ್ಸಲ ಹೊಸ ಡಿಸೈನ್ ಯಾವುದಾದ್ರೂ ಬಂದರೆ. ಹೋಗಿ ಇವಾಗಲೇ ತೊಗೊಂಡ್ರೆ ಮತ್ತೆ ಎಲ್ಲದೂ ಅದೇ ಥರ ಆಗುತ್ತೆ, ಇರೋ ಡಿಸೈನೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕಾಯಿನ್ ತೊಗೊಂಬಂದಿಟ್ಟಿದ್ದೀವಿ. ಯಾವಾಗಲಾದರೂ ಯಾವುದಾದ್ರೂ ನೋಡಿದ ತಕ್ಷಣ ಇಷ್ಟ ಆಗೋ ಲಾಂಗ್ ಸರ ಸಿಕ್ಕರೆ ಆವಾಗ ಇದನ್ನು ಹಾಕ್ಬಿಟ್ಟು ಅದನ್ನು ತಗೊಳ್ಳೋಣ ಅಂತ. 10 ಗ್ರಾಮ್ಸ್ ಇದೆ ಇದು ಟೋಟಲು. 10 ಗ್ರಾಮ್ಸ್ ಅಲ್ಲ, 100 ಗ್ರಾಮ್ಸು. 10 ತಲ ಇರೋದು 100 ಗ್ರಾಮ್ಸ್ ಇದೆ. ಅಷ್ಟು ವೆಯ್ಟಲ್ಲಿ ಯಾವುದಾದ್ರೂ ಬಂದರೆ ಸರ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಲಾಂಗ್ ಸರದ ಬದಲಿಗೆ ನಾವು ಇದನ್ನು ತೊಗೊಂಡು ಬಂದಿದ್ದೀವಿ. ಇದು GRTನಲ್ಲೇ ತೊಗೊಂಡಿದ್ದು ನಾವು. ಹೆಚ್ಚಾಗಿ ಇಲ್ಲಿರೋ ಕಲೆಕ್ಷನಲ್ಲಿ ಹೆಚ್ಚಾಗಿ GRTನಲ್ಲೇ ಇರುತ್ತೆ. ಯಾಕೋ ಗೊತ್ತಿಲ್ಲ, GRTನಲ್ಲೇ ಫಸ್ಟ್ ಇಷ್ಟ ಆಗುತ್ತೆ ಎಲ್ಲದು. ಅದನ್ನು GRTಲೇ ತಂದಿದ್ದು. ನೋಡಿದ್ರಲ್ವಾ, ಇದೆ ಡೈಲಿ ವೇರ್ ಇಯರಿಂಗ್ಸು, ಡೈಲಿ ವೇರ್ ಬ್ರೇಸ್ಲೆಟು, ಚೈನು. ಇನ್ನೂ ಇದೆ. ಈ ವಿಡಿಯೋಕ್ಕೆ ಇಷ್ಟು ಸಾಕು. ಇನ್ನೊಂದು ಸಲ ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಇನ್ನು ಸ್ವಲ್ಪ ಇದೆ ಬ್ಯಾಂಕಲ್ಲಿದೆ, ಅದನ್ನು ತಂದುಬಿಟ್ಟು ತೋರಿಸ್ತೀವಿ.